ವೀಕ್ಷಕರೇ ನಮಸ್ಕಾರ. ದ ವರ್ಲ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ. ನಾನು ಧೀರಜ್ ಕುಮಾರ್ ಶಿರ್ಸಿ. ಶಿವ ಮನುಷ್ಯನೇ, ದೇವರೇ ಅಥವಾ ಕಟ್ಟುಕತೆಯೇ? ಯಾರು ಈ ಶಿವ? ಸದ್ಗುರು ಜಗ್ಗಿ ವಾಸುದೇವ್ ಅವರು ಹೇಳುವ ಪ್ರಕಾರ ಶಿವ ಎನ್ನುವ ಶಬ್ದವು ಎರಡು ಮೂಲ ತತ್ವಗಳನ್ನು ಪ್ರತಿನಿಧಿಸುತ್ತದೆ. ಶಿವ ಎನ್ನುವ ಶಬ್ದದ ಅಕ್ಷರಶಃ ಅರ್ಥವು ಯಾವುದು ಅಲ್ಲವೋ ಅದು ಎಂದರ್ಥ. ಇಂದು ಆಧುನಿಕ ವಿಜ್ಞಾನವು ಕೂಡ ಹೇಳುವುದೇನೆಂದರೆ ವಿಶ್ವವು ಶೂನ್ಯದಿಂದ ಉತ್ಪತ್ತಿಯಾಗಿದೆ ಮತ್ತು ಶೂನ್ಯಕ್ಕೆ ಹಿಂದಿರುಗುತ್ತದೆ. ಈ ಮೇರೆ ಇಲ್ಲದೆ ಶೂನ್ಯವೇ ಸಮಸ್ತ ವಿಶ್ವದ ಅಸ್ತಿತ್ವಕ್ಕೆ ಮೂಲವಾಗಿ ವಿಶ್ವದ ಮುಖ್ಯವಾದ ಗುಣವೇ ಆಗಿದೆ. ಎಲ್ಲ ಗ್ಯಾಲಕ್ಸಿಗಳು ಒಟ್ಟು ಸೇರಿಸಿದರೂ ಅವುಗಳು ಈ ಶೂನ್ಯದ ಒಂದು ಸ್ವಲ್ಪ ಭಾಗವನ್ನು ಮಾತ್ರವೇ ಆವರಿಸಿಕೊಂಡಿವೆ. ಉಳಿದಿದ್ದೆಲ್ಲ ಈ ಅಪಾರವಾದ ಕೊನೆಯಿಲ್ಲದ ಶೂನ್ಯವೇ ಆಗಿದೆ. ಹೀಗೆ ಸಮಸ್ತ ವಿಶ್ವಕ್ಕೂ ಆಧಾರವಾಗಿರುವ ಕೊನೆಯಿಲ್ಲದ ಈ ಶೂನ್ಯವೇ ಶಿವ. ಯಾವುದರಿಂದ ವಿಶ್ವದ ಉತ್ಪತ್ತಿಯಾಗಿದೆಯೋ, ಯಾವುದರಲ್ಲಿ ವಿಶ್ವವು ಲಯವಾಗುವುದೋ ಅದಕ್ಕೆ ಶಿವ ಎಂದು ಹೇಳುತ್ತಾರೆ. ಹೀಗಾಗಿ ಶಿವ ಎನ್ನುವುದು ಎಲ್ಲ ಲಕ್ಷಣಗಳಿಗೂ ಅತೀತವಾದ ಒಂದು ತತ್ವವೇ ಹೊರತು ಒಂದು ಮಾನುಷ ಅಥವಾ ಅತಿಮಾನುಷ ಜೀವವಲ್ಲ. ಆದ್ದರಿಂದ ಶಿವನು ಕತ್ತಲೆಯನ್ನು ಪ್ರತಿನಿಧಿಸುತ್ತಾನೆಯೇ ಹೊರತು ಬೆಳಕನ್ನಲ್ಲ. ಮನುಕುಲವು ಬೆಳಕನ್ನು ಆರಾಧಿಸುವುದೇಕೆಂದರೆ ದೃಷ್ಟಿಕಾಯವು ಬೆಳಕನ್ನು ಅವಲಂಬಿಸಿರುವುದರಿಂದ. ಆದರೆ ಬೆಳಕು ಒಂದು ಸೀಮಿತ ಘಟನೆ. ಸೂರ್ಯನೇ ಆಗಲಿ ದೀಪವೇ ಆಗಲಿ, ಬೆಳಗುವ ವಸ್ತುವು ಇರುವವರೆಗೂ ಬೆಳಕು. ಅದಕ್ಕೆ ಮುಂಚೆಯೂ ಕತ್ತಲೆ, ಅದಾದ ಮೇಲೂ ಕತ್ತಲೆ. ವಿಶ್ವದ ಯಾವೊಂದು ವಸ್ತುವು ಚಿರಶಾಶ್ವತವಾದ ಬೆಳಕನ್ನು ಕೊಡಲಾರದು. ಆದರೆ ಕತ್ತಲೆಯು ಚಿರಶಾಶ್ವತ. ಬೆಳಕಿಗೆ ಕಾರಣವೂ ಬೇಕು, ಕತ್ತಲೆಗೆ ಕಾರಣವೂ ಬೇಕಿಲ್ಲ. ಬೆಳಕು ಸೀಮಿತ, ಕತ್ತಲೆ ಅಸೀಮ. ಬೆಳಕು ನಶ್ವರ, ಕತ್ತಲೆ ಶಾಶ್ವತ. ಹೀಗಾಗಿ ಸರ್ವವ್ಯಾಪಕವಾದ ಶೂನ್ಯವು ಕತ್ತಲೆಯೇ ಹೊರತು ಬೆಳಕಲ್ಲ. ಕೆಲವರಿಗೆ ಈ ದಿವ್ಯವಾದ ಅಂಧಕಾರ ಎಂದರೆ ಒಂದು ವಿರೋಧಾಭಾಸ ಎನಿಸಬಹುದು. ಯೋಚಿಸಿ ನೋಡಿದರೆ ಇದೇ ತರ್ಕಕ್ಕೆ ಹೊಂದುವ ತತ್ವ, ವಿಶ್ವದ ಸೃಷ್ಟಿ ಲಯಗಳನ್ನು ಸಮಂಜಸವಾಗಿ ವಿವರಿಸುವ ತತ್ವ ಎಂದು ಮನವರಿಕೆಯಾಗುವುದು. ಶಿವ ಎನ್ನುವ ಶಬ್ದವನ್ನು ಪ್ರಕಟವಾಗಿ ಬಳಸದೆ ವಿಜ್ಞಾನಿಗಳಿಗೆ ಈ ತತ್ವವನ್ನು ಹೇಳಿದಾಗ ಅವರೆಲ್ಲರೂ ನಿಮಗೆ ಈ ವಿಷಯವು ತಿಳಿದಿದೆಯೇ, ಯಾವಾಗ, ಹೇಗೆ ತಿಳಿಯಿತು ಎಂದು ಆಶ್ಚರ್ಯದಿಂದ ಕೇಳುತ್ತಾರೆ. ಆದರೆ ಭಾರತೀಯರಾದ ನಮಗೆ ಇದು ಹೊಸದಲ್ಲ. ಸಾವಿರಾರು ವರ್ಷಗಳಿಂದಲೂ ತಿಳಿದ ವಿಷಯವೇ. ನಮ್ಮ ದೇಶದ ಒಬ್ಬ ರೈತನನ್ನು ಕೇಳಿದರೂ ಸಹ ಅದರ ಹಿಂದಿನ ವೈಜ್ಞಾನಿಕ ವಿವರವು ಗೊತ್ತಿರಲಿ ಬಿಡಲಿ, ಅವನಿಗೂ ಇದು ಗೊತ್ತಿರುತ್ತದೆ. ಬೇರೊಂದು ದೃಷ್ಟಿಕೋನದಿಂದ ನೋಡಿದರೆ ಶಿವ ಎಂದರೆ ಆದಿಯೋಗಿ, ಅರ್ಥಾತ್ ಎಲ್ಲ ಯೋಗಿಗಳ ಯೋಗಿ, ಮೊದಲ ಯೋಗಿ, ಯೋಗ ವಿದ್ಯೆಯ ಮೂಲಗುರು. ಇಂದು ಯೋಗ ವಿದ್ಯೆ ಅಂತ ನಾವು ಯಾವುದಕ್ಕೆ ಹೇಳುತ್ತೇವೋ ಆ ವಿದ್ಯೆಯನ್ನು ಮನುಕುಲಕ್ಕೆ ಪರಿಚಯ ಮಾಡಿಕೊಟ್ಟವನು. ಯೋಗ ಎಂದರೆ ತಲೆಕೆಳಗಾಗಿ ನಿಲ್ಲುವುದಲ್ಲ ಅಥವಾ ಉಸಿರನ್ನು ಹಿಡಿಯುವುದಲ್ಲ. ಯಾವ ವಿಜ್ಞಾನ ತಂತ್ರಜ್ಞಾನಗಳ ಮೂಲಕ ಮನುಷ್ಯ ಜೀವದ ಉಗಮವನ್ನು ತಿಳಿಯಬಹುದೋ, ಮನುಷ್ಯನು ಪರಮಚರಮ ಗುರಿಯನ್ನು ಸಾಧಿಸಬಹುದೋ ಅದೇ ಯೋಗ. ಕೇದಾರನಾಥದಿಂದ ಸ್ವಲ್ಪ ದೂರದಲ್ಲಿ ಒಂದು ಹಿಮಕಟ್ಟಿದ ಕಾಂತಿ ಸರೋವರ ಇದೆ. ಇದರ ದಡದಲ್ಲಿ ಕುಳಿತು ಆದಿಯೋಗಿಯು 7 ಜನ ಶಿಷ್ಯರೊಂದಿಗೆ ಸಾಂಗವಾಗಿ ಪೂರ್ವೋತ್ತರ ಕ್ರಮದಿಂದ ಯೋಗ ವಿದ್ಯೆಯ ಉಪದೇಶವನ್ನು ಮಾಡಿದನು. ಈ 7 ಜನರೇ ನಂತರದ ಇತಿಹಾಸದಲ್ಲಿ ಅಂದಿನಿಂದ ಇಂದಿನವರೆಗೆ ಸಪ್ತಋಷಿಗಳು ಎಂದು ಪ್ರಸಿದ್ಧರಾದರು. ಆ ಸಮಯದಲ್ಲಿ ಯಾವೊಂದು ಧಾರ್ಮಿಕ ಮತವೂ ಕೂಡ ಪ್ರಾರಂಭವಾಗಿರಲಿಲ್ಲ. ಮನುಕುಲವನ್ನು ಧಾರ್ಮಿಕ ಪಂಥಗಳ ಹೆಸರಿನಲ್ಲಿ ಸರಿಪಡಿಸಲು ಬಾರದೇನೋ ಅನ್ನಿಸುವಂತಹ ಕೇಡನ್ನು ಮಾಡಿದ ಧಾರ್ಮಿಕ ಪಂಥಗಳು ಹುಟ್ಟುವುದಕ್ಕೆ ಅದೆಷ್ಟೋ ಮುಂಚೆಯೇ ಮಾನವ ಪ್ರಜ್ಞೆಯನ್ನು ಉನ್ನತ ಮಟ್ಟಕ್ಕೆ ಏರಿಸುವ ವಿಧಿವಿಧಾನಗಳನ್ನು ತಿಳಿಸುವ ಯೋಗ ವಿದ್ಯಾ ಪ್ರಸಾರದ ಕಾರ್ಯವು ಈ ಪ್ರಕಾರವಾಗಿ ಪ್ರಾರಂಭವಾಯಿತು. ಒಟ್ಟಿನಲ್ಲಿ ಶಿವ ಎಂದರೆ ಸರ್ವವ್ಯಾಪಕವಾದ ಶೂನ್ಯವೂ ಹೌದು, ಆದಿಯೋಗಿಯೂ ಹೌದು. ಮತ್ತು ಈ ಎರಡರ ಮಧ್ಯೆ ಅನೇಕ ಪ್ರಕಾರಗಳಲ್ಲಿ ಸಾಮ್ಯವಿದೆ. ಸಮಸ್ತ ವಿಶ್ವವನ್ನು ಆತ್ಮಭಾವದಿಂದ ಯಾರು ಅನುಭವಿಸಬಲ್ಲನೋ ಅವನೇ ಯೋಗಿ. ಅರ್ಥಾತ್ ಯಾರು ಸರ್ವವ್ಯಾಪಕವಾದ ಶೂನ್ಯವೇ ತಾನಾಗಬಲ್ಲನೋ ಅವನೇ ಯೋಗಿ. ಏಕೆಂದರೆ ಸರ್ವವ್ಯಾಪಕವಾದ ಶೂನ್ಯವು ಮಾತ್ರವೇ ಸಮಸ್ತ ವಿಶ್ವವನ್ನು ಆವರಿಸಬಲ್ಲದು. ವಿಭುವನ್ನು ಅಣುವು ಆವರಿಸಲಾರದು, ಚಿಕ್ಕದು ದೊಡ್ಡದನ್ನು ಆವರಿಸಲಾರದು, ಪಾತ್ರೆಯು ಸಮುದ್ರವನ್ನು ಆವರಿಸಲಾಗದು. ಆದರೆ ಭೂಮಿಯು ಸಮುದ್ರವನ್ನು ಆವರಿಸಬಹುದು. ಆದರೆ ಭೂಮಿಯು ಸೌರವ್ಯೂಹವನ್ನು ಆವರಿಸಲಾಗದು, ಸೌರವ್ಯೂಹವು ಗ್ಯಾಲಕ್ಸಿಯನ್ನು ಆವರಿಸಲಾಗದು. ಹೀಗೆಯೇ ಅನುಕ್ರಮವಾದ ತರ್ಕದ ಮೂಲಕ ಶೂನ್ಯವು ಮಾತ್ರವೇ ಸಮಸ್ತ ವಿಶ್ವವನ್ನು ಆವರಿಸಬಹುದು ಎನ್ನುವುದು ದೃಢವಾಗುತ್ತದೆ. ಯೋಗ ಶಬ್ದದ ಅರ್ಥ ಒಂದಾಗುವುದು ಎಂದು. ಯಾರು ಒಂದು ಕ್ಷಣಕಾಲವೇ ಆಗಲಿ ಸಂಪೂರ್ಣ ಶೂನ್ಯದೊಂದಿಗೆ ಒಂದಾಗಿದ್ದಾರೋ ಅವರೇ ಯೋಗಿ.
ಮಾನವ ಶರೀರಧಾರಿಗಳು ತಲುಪಲು ಸಾಧ್ಯವಿರುವ ಅತ್ಯುನ್ನತ ಸ್ತರಗಳನ್ನು ಶಿವನು ಸಾಧಿಸಿದ್ದಲ್ಲದೆ ಹಾಗೆ ಸಾಧಿಸಲು ಇರಬಹುದಾದ ಎಲ್ಲ ವಿಧಾನಗಳನ್ನು ವಿವರವಾಗಿ ಪರೀಕ್ಷಿಸಿ ಅತಿ ಸೂಕ್ಷ್ಮವಾದ ವಿವರಗಳನ್ನು ಬಿಡದೆ ಪರಿಶೀಲಿಸಿ ಅನುಕ್ರಮವಾಗಿ ಸಾಧಿಸುವ ವಿಧಾನಗಳನ್ನು ಶಿವನು ಹೇಳಿಕೊಟ್ಟನು. ಸಾಮಾಜಿಕ ಅಥವಾ ಬೌದ್ಧಿಕ ಮಾರ್ಗಗಳಿಂದ ಇದನ್ನು ಮಾಡಲಿಲ್ಲ. ಅಂತರ್ಬೋಧೆ, ಅಂತರ್ಪ್ರಜ್ಞೆಗಳು ಮಾತ್ರವೇ ಈ ಸಾಧನೆಯ ಪರಿಕರಗಳಾಗಿದ್ದವು. ಹೊರಗಿನ ಪರಿಕರಗಳ ಅವಶ್ಯಕತೆಯೂ ಇರಲಿಲ್ಲ. ಹೊರಗಿನ ಸಂದರ್ಭ ಸ್ಥಿತಿಗತಿಗಳು ಅವನನ್ನು ಬಾಧಿಸಿಯೂ ಇಲ್ಲ. ಒಳಗಣ್ಣಿನಿಂದ ಅಂತರ್ವ್ಯಾಪಾರದ ವಿವರಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಅತ್ಯಂತ ನಿಖರತೆಯಿಂದ ಕಂಡುಕೊಂಡು ಶರೀರದ ಪ್ರತಿಯೊಂದು ಭಾಗದಿಂದ ಸಾಧಿಸಲು ಬರುವ ಸಿದ್ಧಿಗಳನ್ನು ಅರಿತುಕೊಂಡಿದ್ದಲ್ಲದೆ ಅದನ್ನು ಸುಂದರ ಮನೋಹರ ಭಾಷೆಯಲ್ಲಿ ವ್ಯಕ್ತ ಮಾಡಿದನು. ಅದೆಷ್ಟು ನಿಖರವಾಗಿ ಇದೆ ಎಂದರೆ ಅದರಲ್ಲಿ ಒಂದು ಪದಗಳನ್ನಾಗಲಿ ಬದಲಾಯಿಸಲು ಸಾಧ್ಯವಿಲ್ಲ. ಒಂದು ಜನ್ಮ ಪೂರ್ತಿ ಅದನ್ನು ಅರ್ಥ ಮಾಡಿಕೊಳ್ಳುವ ಪ್ರಯತ್ನವನ್ನಷ್ಟೇ ಮನುಷ್ಯರು ಮಾಡಬಹುದು. ಇನ್ನು ಮಹಾಶಿವರಾತ್ರಿಯ ವಿಶೇಷ ಏನೆಂದು ನೋಡುವುದಾದರೆ, ಅಂತರ್ಬೋಧೆಯು ತಲುಪಲು ಸಾಧ್ಯವಿರುವ ಚರಮಸೀಮೆಯ ಮೂರ್ತಿ ರೂಪವೇ ಮಹಾಶಿವ. ಈಶಾ ಯೋಗ ಕೇಂದ್ರದಲ್ಲಿ ನಡೆಯುವ ಮಹಾಶಿವರಾತ್ರಿಯ ಆಚರಣೆಯು ಈ ಸತ್ಯವನ್ನು ಪ್ರತಿನಿಧಿಸುತ್ತದೆ. ನಿಜ ಹೇಳುವುದಾದರೆ ಈಶಾ ಯೋಗ ಕೇಂದ್ರದ ಇಡೀ ವರ್ಷವೂ ಮುಂದೆ ಬರಲಿರುವ ಮಹಾಶಿವರಾತ್ರಿಗಾಗಿ ಕಾಯುವುದರಲ್ಲಿಯೇ ಕಳೆದು ಹೋಗುತ್ತದೆ. ಭಾಗವಹಿಸುವ ಪ್ರತಿಯೊಬ್ಬರೂ ಸಹ ತಮ್ಮ ಪ್ರಜ್ಞೆಯನ್ನು ಒಂದು ಮೆಟ್ಟಿಲಿನಷ್ಟಾದರೂ ಮೇಲಕ್ಕೆ ಎತ್ತುವ ಸಾಧ್ಯತೆಯನ್ನು ಮಹಾಶಿವರಾತ್ರಿಯು ಕೊಡುತ್ತದೆ. ಜೀವನದಲ್ಲಿ ಇದುವರೆಗೂ ಬೆಳೆಸಿಕೊಂಡು ಬಂದಿರುವ ಪೂರ್ವಗ್ರಹಗಳಲ್ಲಿ ಕಳೆದು ಹೋಗದೆ, ಸುಖ ದುಃಖಗಳ ಸ್ಮರಣೆಯಲ್ಲಿ ಕೊಚ್ಚಿ ಹೋಗದೆ ಮುಂದುವರೆಯುವ ದಾರಿಯನ್ನು ಮಹಾಶಿವರಾತ್ರಿಯು ತೋರಿಸುತ್ತದೆ. ಶಿವನು ಹೇಳಿದ್ದೂ ಇದನ್ನೇ, ಯೋಗವು ಬೋಧಿಸಿದ್ದೂ ಇದನ್ನೇ. ಇನ್ನು ಮಹಾಶಿವರಾತ್ರಿಗೆ ಯಾಕೆ ಇಷ್ಟೊಂದು ಮಹತ್ವ ಎಂದು ನೋಡುವುದಾದರೆ, ಒಟ್ಟು ವರ್ಷದಲ್ಲಿ 12 ಶಿವರಾತ್ರಿಗಳಿವೆ. ಅಮಾವಾಸ್ಯೆಗೆ ಮುಂಚೆ ಬರುವ ಚತುರ್ದಶಿ ದಿನವೇ ಆ ತಿಂಗಳ ಶಿವರಾತ್ರಿ. ಅವುಗಳ ಪೈಕಿ ಮಾಘ ಮಾಸದಲ್ಲಿ ಅಂದರೆ ಫೆಬ್ರವರಿ ಮಾರ್ಚ್ ತಿಂಗಳಲ್ಲಿ ಉಂಟಾಗುವ ಶಿವರಾತ್ರಿಯನ್ನು ಮಹಾಶಿವರಾತ್ರಿ ಎಂದು ಹೇಳುತ್ತಾರೆ. ಈ ರಾತ್ರಿಯಂದು, ಅದರಲ್ಲೂ ಭೂಮಧ್ಯ ರೇಖೆಯ ಉತ್ತರಕ್ಕಿರುವ ಭೂಭಾಗದಲ್ಲಿ ಮಾನವರ ಶರೀರದಲ್ಲಿ ಪ್ರಾಣಶಕ್ತಿಯ ಉತ್ಕೃಷ್ಟವು ಬೇರೆ ಎಲ್ಲ ಸಮಯಕ್ಕಿಂತ ಹೆಚ್ಚಾಗಿರುತ್ತದೆ. ಯಾರು ಎಚ್ಚರವಾಗಿದ್ದು ಬೆನ್ನನ್ನು ನೇರವಾಗಿ ಇಟ್ಟುಕೊಂಡಿರುತ್ತಾರೋ ಅವರೆಲ್ಲರೂ ಇದರ ಲಾಭವನ್ನು ಪಡೆದುಕೊಳ್ಳಬಹುದು. ಇದಿಷ್ಟು ಶಿವ ಯಾರು, ಶಿವರಾತ್ರಿ ಎಂದರೇನು ಎಂಬ ಕುರಿತ ಸಂಕ್ಷಿಪ್ತ ಮಾಹಿತಿಯಾಗಿತ್ತು. ಇನ್ನಷ್ಟು ಆಧ್ಯಾತ್ಮಿಕ ವಿಷಯಗಳೊಂದಿಗೆ ನಾನು ಮತ್ತೆ ಬರ್ತೀನಿ. ಧನ್ಯವಾದಗಳು. ವೀಕ್ಷಕರೇ, ನಮ್ಮ ಕೆಲಸ ನಿಮಗೆ ಇಷ್ಟ ಆಗ್ತಿದ್ರೆ ದ ವರ್ಡ್ ಕನ್ನಡ ಯೂಟ್ಯೂಬ್ ಚಾನೆಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನ್ನ ಒತ್ತಿ. QR ಕೋಡ್ನ ಸ್ಕ್ಯಾನ್ ಮಾಡಿ UPIನಲ್ಲಿ ನಿಮ್ಮ ಪ್ರೀತಿನ ಹಂಚಿ. ನಮಸ್ಕಾರ.